ನಮಸ್ಕಾರ ಸ್ನೇಹಿತರೆ, ನಾನು ವಿಜಯಲಕ್ಷ್ಮಿ ಶಿವರೂರು. ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದ ಶುಭಾಶಯ ಹೇಳ್ತಾ ನಿಮಗೊಂದು ಹೊಸ ಸುದ್ದಿಯನ್ನು, ಖುಷಿ ಸುದ್ದಿಯನ್ನು ಕೊಡಬೇಕು ಅಂತ ನಿಮ್ಮ ಮುಂದೆ ನಿಂತಿದ್ದೀನಿ. ಸ್ನೇಹಿತರೆ, ಕಳೆದ ವರ್ಷ ಕೊಟ್ಟಂಥ ನಮಗೆ ಕಾಟ, ಅದನ್ನು ಮರಿಲೇಬೇಕು, ಮರೆತು ಹೊಸತನ್ನು ಸಾಧಿಸಲೇಬೇಕು. ಆದರೆ ಕಳೆದ ವರ್ಷ ಒಂದಷ್ಟು ಪಾಠಗಳನ್ನು ಕಲಿಸಿತು, ಹೊಸ ಹೊಸ ಸಾಧ್ಯತೆಗಳನ್ನು ಅನ್ವೇಷಣೆ ಮಾಡೋಕ್ಕೆ ನಮಗೆ ಅವಕಾಶವನ್ನು ಕೊಡ್ತು. ಅಂಥ ಅನ್ವೇಷಣೆಯಿಂದ ಸ್ಫೂರ್ತಿ ಪಡೆದಂಥ ನಾವು ಅಂದರೆ ವಿಜಯ್ ಟೈಮ್ಸ್ ಬಳಗ ಮತ್ತು ಸೃಷ್ಟಿ ಇನ್ಫೋಟೈನ್ಮೆಂಟ್ ಬಳಗ ಈಗ ಹೊಸತೊಂದು ಸಾಹಸಕ್ಕೆ ಕೈ ಹಾಕ ಹೊರಟಿದೆ. ಅದೇನಪ್ಪ ಅಂದರೆ ಸೃಷ್ಟಿ ಮೀಡಿಯಾ ಅಕಾಡೆಮಿ ಅನ್ನುವಂಥ ಒಂದು ಅಕಾಡೆಮಿಯನ್ನು ನಾವು ಪ್ರಾರಂಭಿಸ್ತಿದ್ದೀವಿ. ಪತ್ರಿಕೋದ್ಯಮದಲ್ಲಿ ಅಂಬೆಗಾಲಿಡ್ತುವವರು ಮತ್ತು ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಪಡೆದವರಿಗೂ ಕೂಡ ಹೊಸ ಮನ್ವಂತರದ ಅಂದರೆ ಡಿಜಿಟಲ್ ಯುಗದ ಹೊಸ ಹೊಸ ಅಧ್ಯಾಯಗಳನ್ನು ಕಲಿಸಬೇಕು, ಅವರಿಗೆ ಪರಿಚಯಿಸಬೇಕು. ಆ ಮೂಲಕ ನಾವೇನು ಡಿಜಿಟಲ್ ಯುಗಕ್ಕೆ ಕಾಲಿಡ್ತಿದ್ದೀವಿ, ನಾವು ಹೊಸ ಡಿಜಿಟಲ್ ಪತ್ರಕರ್ತರನ್ನು ನಿರ್ಮಿಸಬೇಕು. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಎಲ್ಲೋ ಒಂದು ಕಡೆ ನಮ್ಮ ಜರ್ನಲಿಸ್ಟ್ಗಳು ಈ ಸಮಾಜದ ವಿಶ್ವಾಸಾರ್ಹತೆಯಿಂದ ದೂರ ಆಗ್ತಾ ಇದ್ದಾರೆ, ಕಳ್ಕೊಳ್ತಿದ್ದಾರೆ ಅನ್ನುವಂಥ ನೋವಿದೆ. ಹಾಗಾಗಿ ಒಂದು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿರುವಂಥ, ಯಾವುದೇ ಇಸಮ್ಗೆ ಒಳಗಾಗದಂಥ, ಸಮಾಜದ ದನಿಗೆ ದನಿಯಾಗುವಂಥ ಪ್ರಾಮಾಣಿಕ, ನಿಷ್ಠಾವಂತ, ದಿಟ್ಟತನದ ಪತ್ರಕರ್ತರನ್ನು ಸೃಷ್ಟಿಸಬೇಕಾದಂಥ ಅನಿವಾರ್ಯತೆ ಸಮಾಜಕ್ಕೆ ಬಂದಿದೆ. ಅಂಥ ಪ್ಯಾಷನೇಟೆಡ್ ಜರ್ನಲಿಸ್ಟ್ಗಳನ್ನು ನಾವು ತಯಾರು ಮಾಡಬೇಕು ಅನ್ನುವಂಥ ಕನಸು ಈ ಸೃಷ್ಟಿ ಮೀಡಿಯಾ ಅಕಾಡೆಮಿದ್ದು. ಪತ್ರಕರ್ತರು ನಮ್ಮ ಭಾರತದ ಸಂವಿಧಾನದ 4ನೇ ಆಧಾರ ಸ್ತಂಭ ಅಂತೀವಿ. ಆ ಆಧಾರ ಸ್ತಂಭ ಗಟ್ಟಿಯಾಗಿರಬೇಕು, ಅದು ಪಾರದರ್ಶಕವಾಗಿರಬೇಕು, ಅದು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಸಮಾಜದ ಹುಳುಕುಗಳನ್ನು, ಈ ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರ, ದೌರ್ಜನ್ಯ, ಶೋಷಣೆ, ದಮನಿತರ ಪರವಾಗಿ ನಿಲ್ಲುವಂಥ ಒಂದು ಗಟ್ಟಿತನ ಪಡೆಯೋಕ್ಕೆ ಸಾಧ್ಯ ಇದೆ. ಅಂಥ ಪತ್ರಕರ್ತರ ಎಲ್ಲೋ ಒಂದು ಕಡೆ ಇಲ್ಲ ಅನ್ನುವಂಥ ನೋವು ತುಂಬ ಕಡೆಯಿಂದ ಕೇಳಿ ಬರ್ತಾ ಇದೆ, ಅಂಥ ಕೂಗು ಕೇಳಿ ಬರ್ತಾ ಇದೆ. ಸೊ ಆ ಕೂಗನ್ನು ನಿವಾರಿಸುವ ಸಲುವಾಗಿಯೇ ಈ ಸೃಷ್ಟಿ ಮೀಡಿಯಾ ಅಕಾಡೆಮಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಮೊದಲಿಗೆ ನಮ್ಮ ಸೃಷ್ಟಿ ಮೀಡಿಯಾ ಅಕಾಡೆಮಿ ಆಫ್ಲೈನ್ ಕ್ಲಾಸಸನ್ನು ಪ್ರಾರಂಭಿಸುವ ಬಗ್ಗೆ ನಿಮಗೆ ಹೇಳ್ತೀನಿ. ನಾವು 3 ತಿಂಗಳ ಆಫ್ಲೈನ್ ಕ್ಲಾಸ್ ಅಂದರೆ ನೇರ ತರಗತಿಗಳನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸಂಕ್ರಾಂತಿ ನಂತರ ಈ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಆ್ಯಂಕರಿಂಗ್, ರಿಪೋರ್ಟಿಂಗ್, ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್, ಡಿಜಿಟಲ್ ಮೀಡಿಯಾ, ಅದೇ ರೀತಿ ರೇಡಿಯೋ ಜಾಕಿ, ಈ ಬಗ್ಗೆ ನಾವು 3 ತಿಂಗಳ ಕೋರ್ಸನ್ನು ಮಾಡ್ತಿದ್ದೀವಿ. 3 ತಿಂಗಳಲ್ಲಿ ಅದೇನಪ್ಪ ಜರ್ನಲಿಸಮ್ ಕಲಿಯೋಕ್ಕಾಗುತ್ತೆ ಅಂತ ನೀವು ಕೇಳಬಹುದು. ಆದರೆ 3 ತಿಂಗಳಲ್ಲ, 3 ದಿನದಲ್ಲೂ ಕೂಡ ಜರ್ನಲಿಸಮನ್ನು ಕಲಿಯುವಂಥ ಒಂದು ಆ ಉತ್ಸಾಹ ಇದ್ದರೆ ಖಂಡಿತ ಕಲಿಯೋಕ್ಕೆ ಸಾಧ್ಯ ಇದೆ. ಸೊ 3 ತಿಂಗಳಲ್ಲಿ ಥಿಯರಿಯ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡುವಂಥ ಒಂದು ಒಳ್ಳೆ ಸಿಲೆಬಸನ್ನು ನಾವು ತಯಾರು ಮಾಡಿದ್ದೀವಿ. ಯಾಕಂದರೆ ನಮ್ಮ ವಿಜಯ್ ಟೈಮ್ಸ್ ಚಾನೆಲ್ ಜೊತೆಗೆ ನಿಮಗೂ ಕೂಡ ಜೊತೆಯಾಗಿ ಕಲಿಯುವಂಥ ಎಲ್ಲ ಅವಕಾಶಗಳು ಇಲ್ಲಿವೆ. ನಮ್ಮ ಪರಿಣಿತ ತಂಡದ ಜೊತೆಗೆ ಕೆಲಸ ಮಾಡಿಕೊಂಡು ಕಲಿಯುವಂಥ ಒಂದು ಆ ಹೊಸ ಅವಕಾಶಗಳಿವೆ. 3 ತಿಂಗಳ ಈ ಕೋರ್ಸಲ್ಲಿ ನಾವು ಥಿಯರಿ ಜೊತೆಗೆ ಪ್ರಾಕ್ಟಿಕಲನ್ನು ಕೂಡ ಕಲಿಸ್ತೀವಿ. ಆಮೇಲೆ ಒಂದು ಹೊಸ ಅನುಭವವನ್ನು ಪಡ್ಕೊಳ್ಳೋಕ್ಕಾಗುತ್ತೆ. ತನಿಖಾ ಪತ್ರಿಕೋದ್ಯಮದ ಅನುಭವ ಎಲ್ಲರಿಗೂ ಸಿಗಲ್ಲ. ಆದರೆ ನೀವು ಸೃಷ್ಟಿ ಮೀಡಿಯಾ ಅಕಾಡೆಮಿಗೆ ಸೇರಿದ್ರೆ ನೇರವಾಗಿ ಕವರ್ ಸ್ಟೋರಿ ತಂಡದ ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ವಿಭಿನ್ನ ಅನುಭವ ನಿಮ್ಮದಾಗಲಿದೆ. ಒಂದು ವಿಶಿಷ್ಟ ಅನುಭವವನ್ನು ನೀವು ಪಡೆಯೋಕ್ಕೆ ಸಾಧ್ಯ ಇದೆ. ಸೊ ಆ ಅನುಭವದ ಜೊತೆಗೆ ಆ್ಯಂಕರಿಂಗ್, ಆಮೇಲೆ ನೀವು ಏನಂದರೆ ಈಗ ಎಲ್ರಿಗೂ ಕೂಡ ಪತ್ರಕರ್ತರ ಸುದ್ದಿವಾಹಿನಿಗಳಲ್ಲಿ ಪತ್ರಕರ್ತರಾಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ 3 ತಿಂಗಳ ಕೋರ್ಸಲ್ಲಿ ನೀವು ಭಾಗವಹಿಸಿದರೆ ನೀವೇ ಅಂದರೆ ಎಲ್ಲರೂ ಕೂಡ ಮಾಧ್ಯಮದಲ್ಲೇ ಹೋಗಿ ಕೆಲಸ ಮಾಡಬೇಕು ಅಂತ ಅನ್ನುವಂಥ ಒಂದು ಕಲ್ಪನೆ ಇತ್ತು. ಈಗ ಹಾಗಲ್ಲ, ಚೇಂಜ್ ಆಗಿದೆ. ಈಗ ಎಲ್ಲವೂ ಕೂಡ ಬದಲಾಗ್ತಿದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ಬೋದು. ಒಬ್ಬ ವ್ಯಕ್ತಿ ಪತ್ರಕರ್ತನಾಗಿ ಅವನೇ ಮನೆಯಲ್ಲಿ ಕೂತ್ಕೊಂಡು ಮೋಜೋ ಜರ್ನಲಿಸಮ್ ಮಾಡಿಕೊಂಡು ಅವನೇ ಯೂಟ್ಯೂಬ್ ಚಾನೆಲ್ಗಳನ್ನು, ಅವನು ಸಾಮಾಜಿಕ ಜಾಲತಾಣಗಳ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು ಅವನೊಂದು ಅತ್ಯಂತ ಪರಿಣಾಮಕಾರಿಯಾದ ಪತ್ರಕರ್ತನಾಗಿ ಸಾಧ್ಯ ಇದೆ. ನಾವು ಸುದ್ದಿವಾಹಿನಿಗಳ ಅಪಾಯಿಂಟ್ಮೆಂಟ್ ಲೆಟ್ರಿಗೇ ಕಾಯಬೇಕಾಗಿಲ್ಲ. ಅಪಾಯಿಂಟ್ಮೆಂಟ್ ಲೆಟ್ರ್ ಸಿಕ್ಕಲಿಲ್ಲ ಅಂತಂದರೆ ನಾವು ನಿರಾಶರಾಗುವಾಗ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾವು ಸೃಷ್ಟಿ ಮೀಡಿಯಾ ಅಕಾಡೆಮಿಯಲ್ಲಿ ಯಾರಾದರೂ ನಿಜವಾಗ್ಲೂ ಆಸಕ್ತಿ ಇರುವವರು, ಅವರಿಗೆ ವಿದ್ಯಾರ್ಹತೆಯ ನಾವು ಬೌಂಡ್ರಿಯನ್ನು ಕೂಡ ಹಾಕಿಲ್ಲ. ನಿಜವಾಗ್ಲೂ ನಾನು ಈ ಸಮಾಜದ ದನಿಯಾಗಬೇಕು, ನನ್ನೂರಿನ, ನಮ್ಮ ನಾಡಿನ, ನಮ್ಮ ಗ್ರಾಮದ, ನಮ್ಮ ಜಿಲ್ಲೆಯ ಆಗುವಂಥ ಏನು ದೌರ್ಜನ್ಯಗಳಿವೆ, ಹಗರಣಗಳಿವೆ, ಭ್ರಷ್ಟಾಚಾರ, ಅದು ಏನೇ ಆಗಲಿ, ಒಳ್ಳೆ ಸುದ್ದಿ, ನಾಟ್ ಓನ್ಲಿ ನೆಗೆಟಿವ್ ಸುದ್ದಿ, ಒಳ್ಳೆಯ ಸುದ್ದಿಗಳನ್ನು ಕೂಡ ನಾನು ವರದಿ ಮಾಡಬೇಕು. ಆದರೆ ನನಗೆ ಸ್ಕಿಲ್ಸ್ ಇಲ್ಲ, ನನಗೆ ಹೇಗೆ ನಾನು ಮಾಡಬೇಕು ಅನ್ನುವಂಥ ನೋವಿದ್ರೆ
ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಕಲಿಸ್ಕೊಡ್ತೀವಿ. ಅಷ್ಟು ಮಾತ್ರ ಅಲ್ಲ, ಅದನ್ನು ಯಾವ ರೀತಿ ನೀವು ಸುದ್ದಿಯನ್ನು ಪ್ರಸಾರ ಮಾಡಬೇಕು, ಯಾವ ರೀತಿ ಸುದ್ದಿಯನ್ನು ಪ್ರಸಾರ ಮಾಡಿದ್ರೆ ಅದು ಎಷ್ಟು ಜನರಿಗೆ ತಲುಪುತ್ತೆ, ಹೇಗೆ ಜನರನ್ನು ತಲುಪಬಹುದು ಅನ್ನುವಂಥ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ. ಅದನ್ನು ಕೂಡ ನಾವು ಆಫ್ಲೈನ್ ಕ್ಲಾಸಸ್ಸಲ್ಲಿ ಕಲಿಸ್ತಿದ್ದೀವಿ. ಅದು 3 ತಿಂಗಳ ಕೋರ್ಸ್ ಆಗಿರುತ್ತೆ. ಫೀಸ್ ಏನು ದೊಡ್ಡದಿರೋದಿಲ್ಲ, ತುಂಬ ಅಫೋರ್ಡೆಬಲ್ ಫೀಸನ್ನು ಕೊಟ್ಟಿದ್ದೀವಿ. ಯಾಕಂದರೆ ನಮಗೆ ನಾವು ಗ್ರಾಮೀಣ ಭಾಗದ ಏನು ಆಸಕ್ತರನ್ನು ಗಮನದಲ್ಲಿಟ್ಕೊಂಡು ಈ ಕೋರ್ಸನ್ನು ನಾವು ರೂಪಿಸಿದ್ದೀವಿ. ನಮ್ಮ ಇಲ್ಲಿ ಈ ಕೋರಮಂಗಲದಲ್ಲಿರುವಂತಹ ಕಚೇರಿಯಲ್ಲಿ ನಮ್ಮ ಸ್ಟುಡಿಯೋ, ಕ್ಲಾಸ್ ರೂಮ್ಸ್ ಎಲ್ಲವೂ ಇದೆ. ಸುಸಜ್ಜಿತವಾದ ಕ್ಲಾಸ್ ರೂಮ್ ಇರೋದ್ರಿಂದ ಇಲ್ಲಿ ಬನ್ನಿ, ಆಫ್ಲೈನ್ ತರಗತಿಯಲ್ಲಿ ಭಾಗವಹಿಸಿ ಒಂದು ಲೈವ್ ಆದ ಎಕ್ಸ್ಪೀರಿಯನ್ಸನ್ನು ನೀವು ಪಡ್ಕೊಳ್ಬಹುದು. ಇದು ನಮ್ಮ ಆಫ್ಲೈನ್ ಕ್ಲಾಸ್ ಬಗ್ಗೆ ಒಂದಿಷ್ಟು ಮಾಹಿತಿ. ಆದರೆ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಪ್ರಾರಂಭಿಸಿದ್ದೀವಿ. ಕೊರೋನಾ ನಂತರ ಆದ ದೊಡ್ಡ ಬದಲಾವಣೆ ಅಂತಂದರೆ ನಾವು ಹೆಚ್ಚು ಕೇಳ್ಪಟ್ಟಿರುವಂಥ ವರ್ಡ್ ಅಂದರೆ ಆನ್ಲೈನ್ ಅನ್ನುವಂಥದ್ದು. ಆದರೆ ಆನ್ಲೈನ್ನಲ್ಲಿರುವಂಥ ಅವಕಾಶಗಳು, ಸಾಧ್ಯತೆಗಳು ಮತ್ತು ಇನ್ನು ಮುಂದೆ ಏನಿದ್ರೂ ಕೂಡ ಡಿಜಿಟಲ್ ಮಾತ್ರ, ಒಂದು ಡಿಜಿಟಲ್ ಯುಗದಲ್ಲಿ ಆನ್ಲೈನಲ್ಲೇ ಹೆಚ್ಚಿನ ನಾವು ಅಧ್ಯಯನ ಮಾಡೋದು ಮತ್ತು ಅದೇ ಮುಂದಿನ ಒಂದು ಭವಿಷ್ಯ ಅಂತ ಏನು ಹೇಳ್ತೀವಲ್ಲ ಅದು. ಹಾಗಾಗಿ ಆನ್ಲೈನ್ ತರಗತಿಗಳನ್ನು ಮಾಡಿಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಇಂಟರ್ನೆಟ್ ಅನ್ನುವಂಥ ಒಂದು ಅತ್ಯಂತ ಪ್ರಭಾವಿ ಸಾಧನವನ್ನು ಬಳಸ್ಕೊಂಡು, ಈಗ ಇಂಟರ್ನೆಟ್ ಏನು ಅದು ಎಲ್ಲಿ ಸಿಗಲ್ಲ ಅಂತ ಬಗ್ಗಿಲ್ಲ, ಎಲ್ಲ ಕಡೆನೂ ಆದಷ್ಟು ತುಂಬ ಗುಡ್ಡಗಾಡು ಪ್ರದೇಶಗಳನ್ನು ಬಿಟ್ಟು ಮತ್ತೆಲ್ಲ ಕಡೆನೂ ಇಂಟರ್ನೆಟ್ ಸಿಗುತ್ತೆ. ಸೊ ಅಂಥ ಆ ಇಂಟರ್ನೆಟ್ಟನ್ನು ಬಳಸ್ಕೊಂಡು ಆನ್ಲೈನ್ ಕ್ಲಾಸಸ್ಸನ್ನು ಮಾಡುವಂಥ ಒಂದು ದೊಡ್ಡ ಹೆಜ್ಜೆಯನ್ನು, ಒಂದು ದೊಡ್ಡ ಕನಸನ್ನು ಮತ್ತು ನಮಗನ್ಸುತ್ತೆ ಒಂದು ಸಾಹಸಕ್ಕೆ ನಾವು ಕೈ ಹಾಕಿದ್ದೀವಿ. ಯಾಕಂದರೆ ಜೀವನದಲ್ಲಿ ಸಾಹಸಗಳನ್ನು ಮಾಡ್ತಾ ಇರಬೇಕು, ಸವಾಲುಗಳು ಬರ್ತಾ ಇರಬೇಕು, ಸವಾಲುಗಳನ್ನು ಎದುರಿಸ್ತಿರಬೇಕು. ಅದನ್ನು ಎದುರಿಸಿ ಆ ಮೂಲಕ ನಿಮ್ಮನ್ನು ಒಂದು ಸಾಧನೆ ಮಾಡುವಂಥ ಆ ಛಲವನ್ನು ಇಟ್ಟುಕೊಂಡು ಸೃಷ್ಟಿ ಮೀಡಿಯಾ ಅಕಾಡೆಮಿ ಈ ಆನ್ಲೈನ್ ಕ್ಲಾಸಸ್ಸನ್ನು ಪ್ರಾರಂಭಿಸ್ತಿದ್ದೀವಿ. ಸ್ನೇಹಿತರೆ, ನೀವು ಕ್ಲಾಸಿಗೆ ಬರಬೇಕಾಗಿ ಇಲ್ಲ, ಮನೆಯಲ್ಲೇ ಕೂತು ತುಂಬ ಕ್ವಾಲಿಫೈಡ್ ಮತ್ತು ನಿಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಅತ್ಯಂತ ಸರಳವಾಗಿ ಮತ್ತು ಬೇರೆ ಬೇರೆ ಘಟ್ಟದಲ್ಲಿ, ಅಂದರೆ ಕೆಲವರು ಪತ್ರಿಕೋದ್ಯಮ ಮಾಡಿದವರೇ ಎಲ್ಲರೂ ಪತ್ರಕರ್ತರಾಗಬೇಕು ಅಂತಿಲ್ಲ, SLC ಪಾಸ್ ಆದವರು ಕೂಡ ಪತ್ರಕರ್ತರಾಗಕ್ಕೆ ಸಾಧ್ಯ. ಸೊ ಹಾಗಾಗಿ ಈಗಷ್ಟೇ ಅಂದರೆ ನನಗೆ ಪತ್ರಕರ್ತರಾಗಬೇಕಂತ ಕನಸಿತ್ತು, ಆದರೆ ಅವಕಾಶಗಳಾಗಿಲ್ಲ. ಸೊ ನಾನು ಕೂಡ SLC ಪಾಸ್ ಆಗಿದ್ದೀನಿ, ನಾನು ಕೂಡ ಪತ್ರಕರ್ತನಾಗಬಹುದಾ ಅನ್ನುವಂಥ ನೀವು ಒಂದು ಪ್ರಶ್ನೆಗೆ ಖಂಡಿತ ಆಗ್ಬೋದು. ಆದರೆ ನಿಮಗೆ ಮನಸ್ಸಿರಬೇಕು, ಕೂತು ಪಾಠ ಕೇಳುವಂಥ ಒಂದು ಇಚ್ಛೆ ಇರಬೇಕು. ಆವಾಗ ನೀವು ಖಂಡಿತವಾಗಿಯೂ ಒಳ್ಳೆ ಜರ್ನಲಿಸ್ಟ್ ಆಗಬಹುದು. ಹಾಗಾಗಿ ಹೊಸಬರಿಗೆ ಫೌಂಡೇಶನ್ ಕೋರ್ಸಿಂದ ನಾವು ನಮ್ಮ ಆನ್ಲೈನ್ ಕ್ಲಾಸಸ್ಸನ್ನು ಪ್ರಾರಂಭಿಸ್ತೀವಿ. ಯಾರು ಜರ್ನಲಿಸಮ್ಗೆ ಹೊಸಬ್ರೋ, ಯಾರಿಗೆ ಜರ್ನಲಿಸಮ್ ಬಗ್ಗೆ ಏನು ಅಂದರೆ ಈ ಗೊತ್ತೇ ಇಲ್ವೋ ಅವರಿಗೂ ಕೂಡ ನಾವು ಈ ಆನ್ಲೈನ್ ಕ್ಲಾಸಸ್ಸನ್ನು ಫೌಂಡೇಶನ್ ಕೋರ್ಸಿಂದ ಪ್ರಾರಂಭ ಮಾಡ್ತೀವಿ. ಆಮೇಲೆ ಕೆಲವರು ಜರ್ನಲಿಸಮ್ ಬಗ್ಗೆ ಅನುಭವ ಇದೆ, ಆದರೆ ಈ ಡಿಜಿಟಲ್ ಮೀಡಿಯಾ, ಯಾಕಂದರೆ ಡಿಜಿಟಲ್ ಮೀಡಿಯಾ ಸಾಗರ ಥರ ಇದೆ, ಬೇರೆ ಬೇರೆ ಸಾಧ್ಯತೆಗಳಿವೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಒಂದು ಕೆರಿಯರನ್ನು ಬಿಲ್ಡ್ ಮಾಡ್ಬೋದು, ಒಂದೊಂದು ರೀತಿಯ ಪತ್ರಕರ್ತರಾಗಬೇಕು. ಪತ್ರಿಕೋದ್ಯಮ ಕೂಡ ಅಷ್ಟೇ, ಅದೊಂದು ತುಂಬ ಬೇಕಾದಷ್ಟು ಪತ್ರಿಕೋದ್ಯಮದಲ್ಲಿ ಸಬ್ಜೆಕ್ಟ್ಗಳಿವೆ. ಕ್ರೈಮು, ಫಿಲ್ಮು, ಕ್ರೀಡೆ ಇವೆಲ್ಲ ಕಾಮನ್ ಆಗಿ ಕೇಳಿದ್ದು. ಅದನ್ನು ಬಿಟ್ಟು ಎಷ್ಟೋ ಸಬ್ಜೆಕ್ಟ್ಗಳಿವೆ. ಆ ಒಂದೊಂದು ಸಬ್ಜೆಕ್ಟಲ್ಲಿ ಮಾಸ್ಟರ್ ಆಗಬಹುದು. ಆಮೇಲೆ ನಿಮ್ಮ ಊರಲ್ಲೇ ಕೂತು, ನಿಮ್ಮ ಮನೆಯಲ್ಲೇ ಕೂತು ನೀವು ಕ್ಲಾಸಸ್ಸನ್ನು ಪಡ್ಕೊಳ್ಬೋದು. ಆಮೇಲೆ ಎರಡನೇ ಹಂತವಾಗಿ ಅದೇ ನಾನು ಹೇಳಿದ್ನಲ್ಲ, ಒಂದಿಷ್ಟು ಪತ್ರಿಕೋದ್ಯಮದ ಬಗ್ಗೆ ಅಥವಾ ಅದರ ಬಗ್ಗೆ ನಾಲೆಜ್ ಇರುತ್ತೆ, ಆದರೆ ಅದನ್ನು ಈ ಡಿಜಿಟಲ್ ಯುಗದಲ್ಲಿ ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಜ್ಞಾನ ಇರಲ್ಲ, ಮಾಹಿತಿ ಇರಲ್ಲ. ಯಾಕಂದರೆ ಇದು ಕನ್ನಡ ಪತ್ರಿಕೋದ್ಯಮಕ್ಕೆ ಹೊಸತು. ಡಿಜಿಟಲ್ ಮಾಧ್ಯಮ ಅದನ್ನು ಒಂದು ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಅದನ್ನು ಕಲಿಸುವವರು ಕನ್ನಡಕ್ಕೆ ತುಂಬ ಕಡಿಮೆ ಜನ ಇದ್ದಾರೆ. ಹಾಗಾಗಿ ಅದನ್ನು ನಾವು ಸರಳವಾಗಿ ನಿಮಗೆ ಕಲಿಸೋಕ್ಕೆ ಮತ್ತು ನೀವು ಮುಂದೆ ಬರುವಂಥ ಏನು ಯುಗ ಇದೆ ಅದಕ್ಕೆ ಪ್ರಿಪೇರ್ ಮಾಡೋಕ್ಕೆ ನಾವು ಪ್ರೊಫೆಷ್ನಲ್ ಕೋರ್ಸ್ ಅಂತ ಮಾಡ್ತೀವಿ ಎರಡನೇ ಹಂತವಾಗಿ. ಮೂರನೇ ಹಂತವಾಗಿ ಅಂದರೆ ನೀವು ಫೌಂಡೇಶನ್ ಮಾಡಿದ್ರಿ, ಪ್ರೊಫೆಷ್ನಲ್ ಮಾಡಿದ್ವಿ, ಮೂರನೇ ಹಂತಕ್ಕೆ ನಿಮ್ಮನ್ನು ಎಕ್ಸ್ಪರ್ಟೈಸ್ ಮಾಡಿಬಿಡ್ತೀವಿ. ಪಕ್ಕ ನಿಮ್ಗೆ ಆ ದೃಢತೆ, ಆ ವಿಶ್ವಾಸ ನಿಮ್ಮಲ್ಲಿ ಬರುತ್ತೆ. ಎಸ್, ನಾನೀಗ ಫೀಲ್ಡಿಗೆ ಇಳಿದು ನಾನು ಪರಿಣಾಮಕಾರಿಯಾಗಿ ವರದಿಗಾರಿಕೆ ಮಾಡ್ಬೋದು, ಅಥವಾ ನಾನು ಆ್ಯಂಕರಿಂಗ್ ಮಾಡ್ಬೋದು, ಅಥವಾ ನಾನು ಈ ರೀತಿ ಸ್ಪೆಷಲ್ ಫೀಚರ್ ಮಾಡ್ಕೋಬೋದು, ನಾನು ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ ಆಗ್ಬೋದು, ಅಥವಾ ಮೋಜೋ ಜರ್ನಲಿಸ್ಟ್ ಆಗ್ಬೋದು. ಈ ರೀತಿ ಒಂದು ಪಕ್ಕ ನಿಮಗೆ ಆ ಕಾನ್ಫಿಡೆನ್ಸನ್ನು ಕೊಡುವಂಥ ಎಕ್ಸ್ಪರ್ಟೈಸನ್ನು ಕೊಡ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ಏನಪ್ಪ ಇವು ಬರೀ ಆನ್ಲೈನ್ ಕ್ಲಾಸ್, ಥಿಯರಿ ಕ್ಲಾಸಲ್ಲೇ, ಯಾಕಂದರೆ ನಮ್ಮ ಈಗಿನ ಪಠ್ಯಕ್ರಮದಲ್ಲಿ ಥಿಯರಿ ಕ್ಲಾಸ್ಗಳಿಗೆ ಜಾಸ್ತಿ ಇರೋದ್ರಿಂದಾಗಿ ನಮಗೇನು ಪ್ರಯೋಜನ ಆಗಿಲ್ಲ ಅಂತ ಹೆಚ್ಚು ಜನ ಹೇಳ್ತಾ ಇರ್ತಾರೆ. ಆದರೆ
ಪ್ರಾಕ್ಟಿಕಲ್ ಕೂಡ ನಿಮಗೆ ಅನುಭವ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬೂಟ್ ಕ್ಯಾಂಪ್ಗಳನ್ನು ಕೂಡ ಮಾಡ್ತೀವಿ. ಅದರಲ್ಲಿ ನೀವು ತುಂಬ ಅದ್ಭುತ ಅನುಭವವನ್ನು ಕೂಡ ಪಡೀಬಹುದು. ಈ ರೀತಿ ಹಂತ ಹಂತವಾಗಿ ನಿಮ್ಮನ್ನು ಪತ್ರಕರ್ತರನ್ನಾಗಿಸುವ ಆನ್ಲೈನ್ ಕ್ಲಾಸಸನ್ನು ಪ್ರಾರಂಭಿಸ್ತಿದ್ದೀವಿ. ನಿಜವಾಗ್ಲೂ ಇದೊಂದು ವಿಭಿನ್ನ ಅನುಭವ ನನಗೂ ಕೂಡ. ನಾನು ಕೂಡ ಈ ಒಂದು ಏನು ಡಿಜಿಟಲ್ ಯುಗದಲ್ಲಿ ಇನ್ನೂ ಸ್ಟೂಡೆಂಟ್ ಅಂತ ಹೇಳ್ಬೋದು, ಆದರೂ ಕೂಡ ಅದು ಕಲಿಯುವ ಹುಮ್ಮಸ್ಸಿದೆ. ಯಾಕಂದರೆ ಈಗ ಯಾರ ಕೈಯಲ್ಲಿ ATM ಇರಲ್ವೋ, ಯಾರ ಹತ್ರ ಇಮೇಲ್ ಇರಲ್ವೋ ಅವನು ಶೂನ್ಯ ಆಗಿಬಿಟ್ಟಿದ್ದಾನೆ. ಅದೇ ರೀತಿ ಇನ್ನು ಮುಂದೆ ಈ ಡಿಜಿಟಲ್ ಯುಗದ ಟೂಲ್ಸ್ಗಳನ್ನ ಕಲೀಲಿಲ್ಲ ಅಂದರೆ ಝೀರೋ ಅನ್ಸ್ಕೊಳ್ತಾನೆ. ಹಾಗಾಗಿ ರೆಡಿಯಾಗಿ ಸಜ್ಜಾಗಿ ಮುಂದಿನ ಯುಗದಲ್ಲಿ ನೀವು ಕೂಡ ಈ ರೇಸಲ್ಲಿ ನೀವು ಕೂಡ ಮುಂದೆ ಇರಬೇಕು ಅಂತಂದರೆ ಅದನ್ನು ಏನೆಲ್ಲಿ ನಡೀತಿದೆ ಈ ಯುಗದಲ್ಲಿ ಅನ್ನೋದನ್ನು ಕಲಿಬೇಕು. ನೀವು ಎಕ್ಸ್ಪರ್ಟ್ ಆಗಬೇಕು, ಪ್ರೊಫೆಷ್ನಲ್ ಆಗಬೇಕು. ಅದಕ್ಕೋಸ್ಕರ ವಿಸೃಷ್ಟಿ ಮೀಡಿಯಾ ಅಕಾಡೆಮಿನ ನೀವು ಜಾಯ್ನ್ ಆಗಿ ನಮ್ಮ ಆನ್ಲೈನ್ ಕ್ಲಾಸನ್ನು ಭಾಗವಹಿಸಿ. ನೀವು ಈ ರೀತಿ ಭಾಗವಹಿಸಿದರೆ ನಮಗೆ ಕೂಡ ಒಂಥರ ಉತ್ಸಾಹ ಬರುತ್ತೆ. ನಮ್ಮ ಹೊಸ ಸಾಹಸಕ್ಕೆ ನೀವು ಕೂಡ ಸಾಥ್ ಕೊಟ್ಟರೆ ನಿಜವಾಗ್ಲೂ ಕೂಡ ನಾವು ಯಶಸ್ವಿ ಆಗ್ತೀವಿ. ನೀವು ಕಲೀರಿ, ನಾವು ಕೂಡ ನಿಮ್ಮ ಕಲಿಕೆಗೆ ಸಾಥ್ ಕೊಡ್ತೀವಿ. ಹಾಗಾಗಿ ಜೊತೆಯಾಗಿ ಈ ಡಿಜಿಟಲ್ ಯುಗದಲ್ಲಿ ಮುಂದೆ ಸಾಗೋಣ. ಖಂಡಿತವಾಗ್ಲೂ ಕೂಡ ಸಪೋರ್ಟ್ ಕೊಡ್ತೀರಿ ಅನ್ನೋಂಥ ವಿಶ್ವಾಸ. ತಡ ಮಾಡಬೇಡಿ. ಸಂಕ್ರಾಂತಿಗೆ ನಿಮಗೊಂದು ಹೊಸ ಆಫರ್ ಕೂಡ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ತಡ ಮಾಡದೆ ನಮ್ಮ ಕೋರ್ಸಲ್ಲಿ ಭಾಗವಹಿಸಿ. ಲಿಮಿಟೆಡ್ ಸೀಟ್ಸ್ಗಳಿವೆ. ಹಾಗಾಗಿ ಈ ಒಂದು ಒಳ್ಳೆ ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ ಏನಂತೀವಿ, ತಪ್ಪಿಸ್ಕೊಳ್ಬೇಡಿ. ಜೊತೆ ಕೆಲಸ ಮಾಡೋಣ, ಒಂದು ಹೊಸ ಅನುಭವವನ್ನು ಪಡೆಯೋಣ. ಈ ಡಿಜಿಟಲ್ ಯುಗಕ್ಕೆ ದಾಪುಗಾಲು ಹಾಕೋಣ.